ಸರ್ಕಾರವೇ ಅಸ್ತ್ರ ಕೊಟ್ಟರು ಬಳಸಿಕೊಳ್ಳಲು ಬಿಜೆಪಿ ವಿಫಲವಾಗಿದೆ. ವಿಪಕ್ಷದ ಕಾರ್ಯವೈಖರಿಗೆ ಬೇಸರ ವ್ಯಕ್ತಪಡಿಸಿದ ಕೇಸರಿ ಹೈಕಮಾಂಡ್. ಯಾಕಂದ್ರೆ ದೊಡ್ಡ ಬ್ರಹ್ಮಾಸ್ತ್ರ ಇದು, ಇದಕ್ಕಿಂತ ಅಸ್ತ್ರ ಬೇಕಾ ರಾಜಕೀಯ ಮಾಡಲಿಕ್ಕೆ? ಮಾಡ್ತಾ ಇದ್ದಾರೆ, ಆದರೆ ಎಫೆಕ್ಟಿವ್ ಆಗ್ತಾ ಇಲ್ಲ ಅನ್ನೋದು ಕೇಸರಿ ಹೈಕಮಾಂಡ್ ಅವರ ಅಸಮಾಧಾನ. ಯಾವುದೇ ಅಭಿಪ್ರಾಯ ನೀಡದೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಜನರಿಂದ ವಿರೋಧ ಇದ್ರೂ ಬಳಸಿಕೊಳ್ತಿಲ್ವಾ ಹಾಗಾದರೆ ಬಿಜೆಪಿ? ಸಿಎಂ ಡಿಸಿಎಂ ರಾಜೀನಾಮೆಗೆ ಅವಕಾಶ ಇದ್ದರೂ ಕೂಡ ಬಿಜೆಪಿ ಬಳಸಿಕೊಳ್ಳುವಲ್ಲಿ ವಿಫಲ ಆಯ್ತಾ? ಈಗೇನೋ ಗಾಂಧಿ ಪ್ರತಿಮೆ ಮುಂದೆ ಹೋರಾಟ ಮಾಡ್ತಿದ್ದಾರೆ. ಮೊನ್ನೆಯಿಂದಲೂ ಕೂಡ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿಬಿಡ್ತಾರೆ. ಈಗ ಮಾಧ್ಯಮಗಳ ಮುಂದೆ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, DK ರಾಜೀನಾಮೆ ಕೊಡಬೇಕು ಅಂದರೆ ಏನು ಕೊಟ್ಬಿಡ್ತಾರಾ? ಹಾಗಾಗಿ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ದೊಡ್ಡ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋಗಿಲ್ಲ ಅನ್ನೋದು ಹೈಕಮಾಂಡ್ ನಾಯಕರ ಅಸಮಾಧಾನ ಆಗಿದೆ. ಸಮರ್ಪಕವಾದ ಹೋರಾಟವನ್ನು ರೂಪಿಸಬೇಕಾಗಿತ್ತು. ರಾಜ್ಯ ಬಿಜೆಪಿ ನಡೆಗೆ ಬೇಸರವನ್ನು ಹೊರಹಾಕಿದ್ದಾರಂತೆ ರಾಷ್ಟ್ರೀಯ ನಾಯಕರು. ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಕೇಂದ್ರ ನಾಯಕರು ಸೈಲೆಂಟ್ ಆಗಿದ್ದಾರೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ ರೀ, RCB ಅಭಿಮಾನಿಗಳು 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂಥೇಳಿ. ಹಾಗಾಗಿನೇ ಈಗ ರಾಷ್ಟ್ರೀಯ ನಾಯಕರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿಲ್ಲ. ಯಾಕಂದರೆ ಇಲ್ಲೇವರೇ ಇನ್ನೂ ನೆಟ್ಟಗೆ ಹೋರಾಟವನ್ನು ಮಾಡೋಕ್ಕಾಗ್ತಾ ಇಲ್ಲ. ಪರಿಣಾಮಕಾರಿಯಾಗಿ ಉನ್ನತ ರೂಪುರೇಷೆಗಳನ್ನು ರೆಡಿ ಮಾಡೋಕ್ಕಾಗ್ತಾ ಇಲ್ಲ. ಗಾಂಧಿ ಪ್ರತಿಮೆ ಬಳಿ ಈಗ ಹೋರಾಟವನ್ನು ಶುರು ಮಾಡಿದ್ದಾರೆ. ಇದು ಎಫೆಕ್ಟ್ ಆಗುತ್ತಾ? ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತಾ? ಅದೇ ನೋಡಬೇಕೀಗಷ್ಟೇ.